ರಕ್ಷಿತಾಗೆ ಹಿಡ್ಕೊಂಡು ಹೊಡೆದೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು. ಹೌದು, ಸದ್ಯ ಏನು ನಡೀತಿದೆ ಇವತ್ತು ಹಂಗಾರೆ OTTಲಿ ಬರ್ತಿರೋದೇನು ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅಂದ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಕ್ಷಿತಾಗೆ ಹಿಡ್ಕೊಂಡು ನೇರವಾದಂಥ ಹೊಡೆತವನ್ನೇ ಈಗ ಹೊಡೆದು ಬಿಟ್ಟಿದ್ದಾಳೆ ಅಂತ ಹೇಳ್ಬೋದು. ಹೌದು, ಕೆನ್ನೆಗೆ ತೆಗೆದಿದೆ ರಪ್ ಅಂತ ಭಾಷೆ ಬಿಟ್ಟಿದ್ದಾಳೆ. ಅವಳು ಹೇಳ್ತಾ ಇರೋದಕ್ಕೆ ಇವಳು ಅರ್ಥನೂ ಸಹ ಆಗ್ತಿಲ್ಲ. ಮತ್ತು ಬಾಯಿಗೆ ಬಂದ ರೀತಿಯಲ್ಲಿ ಏನೇನೋ ಮಾತಾಡ್ತಿದ್ದಾಳೆ. ಮತ್ತು ಯಾವುದೋ ಒಂದು ವಿಚಾರ ಎತ್ಕೊಂಡು ಕೂಗಾಡಿದೆ ತಕ್ಷಣ ಎತ್ತಿ ಕೆನ್ನೆಗೆ ಹೊಡೆದಿರೋಂಥ ಘಟನೆ ನಡೆದಿದೆ. ನಿಜಕ್ಕೂ ಸಣ್ಣ ಹುಡುಗಿ ಅಂತ ಹೇಳಿ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಎಲ್ಲರೂ ಕೂಡ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಇದೊಂದು ಕಡೆ ಅಶ್ವಿನಿ ಗೌಡ ಅವರಿಗೆ ಕೈ ಮಾಡಿರೋಂಥ ದೃಶ್ಯಾವಳಿ ಇನ್ನೂ ಪ್ರಸಾರ ಆಗಿಲ್ಲ. ಬಟ್ OTTಲಿ ಮ್ಯೂಟ್ ಮಾಡಿದಂಥ ಸಂದರ್ಭದಲ್ಲಿ ಇದು ಕಂಡು ಬಂದಿದೆ. ಅವರು ಅಶ್ವಿನಿ ಗೌಡ ಮತ್ತು ರಕ್ಷಿತಾ ನಡುವೆ ಏನೋ ದೊಡ್ಡ ಮಟ್ಟಿಗೆ ಗಲಾಟೆ ನಡೀತಿರೋದಂತೂ ಕಂಡು ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೈ ಮಾಡಿರೋಂಥ ಘಟನೆ ನಡೀತಿರೋಂಥದ್ದು ನಿಜಕ್ಕೂ ಒಂದು ರೀತಿ ಇದು ಆಘಾತಕಾರಿ, ಶಾಕಿಂಗ್ ಅಂತಲೇ ಕೂಡ ಹೇಳ್ಬೋದು. ನೋಡಬೇಕಾಗುತ್ತೆ ಇದು ಯಾವ ಥರ ತಿರುವು ಪಡೆದುಕೊಳ್ತೀನಿ, ಯಾವ ಥರ ಇದು ಆಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಅಶ್ವಿನಿ ಗೌಡ ಮತ್ತು ಮತ್ತೊಂದು ಕಡೆ ರಕ್ಷಿತಾ ನಡುವೆ ನಡೀತಿರುವಂಥ ಗಲಾಟೆ ಒಂದು ರೀತಿ ಭಯಾನಕವಾಗಿದೆ ಅಂತ ಹೇಳ್ಬೋದು. ಬಟ್ ಕೈ ಮಾಡೋ ಹಂತಕ್ಕೆ ಹೋಗಬಾರ್ದಿತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯವಾಗಿದೆ.